ನಮಸ್ತೆ. ನಮಸ್ಕಾರ. ಮಂಗಲ ಎಂ ಯೋಗೀಶ್ ಅಂತೇಳಿ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಮಂಗಲ ಗ್ರಾಮದ ಮುಖ್ಯಸ್ಥರು. ಬಂಧುಗಳೇ, ಮರಗಳ ಸಂರಕ್ಷಣೆ ತೀರ ಅವಶ್ಯಕತೆ ಇದೆ. ಇವತ್ತೇನಾಗಿದೆ, ನಮ್ಮ ಕಾವೇರಿ ಜಲಾನಯನ ಪ್ರದೇಶ ವ್ಯಾಪ್ತಿಯ ರೈತ ಬಾಂಧವರಲ್ಲಿ ಮರ ಇದ್ರೆ ಸೀಡಾಗ್ತದೆ ಅಂತೇಳಿ ಗದ್ದೆಯ ಬದುವಿನಲ್ಲಿ ಮರಗಳನ್ನು ನೆಡ್ತಾ ಇಲ್ಲ. ನಾವು ಭತ್ತ ಬೆಳಿಬೋದು, ಕಬ್ಬು ಬೆಳಿಬೋದು, ನಾವು ಹಣ ಮಾಡ್ಬೋದು ಅಂತೇಳಿ ಮರ ಗಿಡಗಳನ್ನೇ ನೆಟ್ಟಿಲ್ಲ. ಇದ್ದ ಮರ ಗಿಡಗಳನ್ನು ಇವತ್ತು ಏನಾಗಿದೆ, ಉದಾಹರಣೆಗೆ ಅಂದರೆ ಗಗನಚುಂಬಿ ಮರಗಳಿಲ್ಲ. ಇವಾಗ ಮೋಡ ಬರ್ತದೆ. ಇವತ್ತು ಅಲ್ಲಿ ಮುಂಗಾರು ಪ್ರವೇಶಕ್ಕಿಂತ ಮುನ್ನ ಏನಾರು ಅಕಸ್ಮಾತ್ ಮೋಡ ಬಂದಾಗ ಮೋಡನ ಹಿಡಿದಿಟ್ಕೊಳ್ತಕ್ಕಂಥ ಗಗನಚುಂಬಿ ಮರಗಳಿಲ್ಲ. ಒಂದು ಆವಿ ಆಗ್ತಕ್ಕಂಥ ಕೆರೆಗಳಲ್ಲಿ ನೀರಿಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಮನುಷ್ಯ. ಈ ಭಾಗದ ರೈತ ತುಂಬ ಕಷ್ಟದಲ್ಲ ಕೆಲಸ ಮಾಡ್ತಾನೆ. ಕಾರಣ ಇಷ್ಟೇ, ನಾಲಾ ಬದುನಲ್ಲಾಗಿರ್ಬೋದು, ಗದ್ದೆ ಬದುನಲ್ಲಾಗಿರ್ಬೋದು, ಒಂದು ಅರಣ್ಯ ಕೃಷಿಯನ್ನು ಮಾಡ್ತಕ್ಕಂಥ ದೀರ್ಘಾವಧಿ ಅರಣ್ಯ ಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಮಗೆ ಎಷ್ಟು ಉಪಯೋಗ ಅಂದರೆ, ಮರ ಒಂದು ಜೀವ ಸಂಕುಲ. ಅದಕ್ಕೂ ಮನುಷ್ಯನಿಗಿಂತ ಹೆಚ್ಚಾಗಿ ಅದಕ್ಕೂ ಒಂದು ಜೀವ ಇದೆ. ಆ ಜೀವ ಸಂಕುಲವನ್ನು ಸಂರಕ್ಷಿಸ್ತಕ್ಕಂಥ ಕೆಲಸವನ್ನು ನಮ್ಮ ರೈತ ಬಾಂಧವರು ಮಾಡಿಲ್ಲ. ಕೃಷಿ ಅರಣ್ಯಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು, ಹೆಚ್ಚಿನ ಬೆಂಬಲವನ್ನು ಕೊಡ್ತಕ್ಕಂಥದ್ದು ತೀರ ಅವಶ್ಯಕತೆ ಇದೆ. ಒಂದು ಮರ ಎಲ್ಲ ಕಥೆಗಳನ್ನು ಹೇಳುತ್ತೆ, ಆದರೆ ಒಬ್ಬ ಮನುಷ್ಯ ಎಲ್ಲ ಕಥೆಗಳನ್ನು ಹೇಳೋದು ಬರಲ್ಲ. ಇವತ್ತು ಉದಾಹರಣೆಗೆ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಅಂಗಳದಲ್ಲಿ ಸಾಕಷ್ಟು ಆಲದ ಗಿಡಗಳಿದ್ದು, ಆಲದ ಮರಗಳಿದ್ದು. ಅವು ಇವತ್ತು ಕೂಡ 50 ವರ್ಷ 80 ವರ್ಷ ಆಗಿರೋ ಬೇರೆ ಬೇರೆ ದೇವರ ಮಕ್ಕಳು ಅಲ್ಲಿ ಬಂದಾಗ ಇದು ಆಲದ ತೋಪು ಅಂತ ಕರೀತಿದ್ರು. ಆ ಮರಕ್ಕೆ ಎಷ್ಟು ದೇವಸ್ಥಾನ ಪೂಜೆ ಮಾಡ್ತಿದ್ರು, ಮರಗಳಿಗೂ ಪೂಜೆ ಮಾಡ್ತಿದ್ರು. ಇವತ್ತು ಆ ಎಲ್ಲ ಪ್ರಕ್ರಿಯೆಗಳು ಕೂಡ ನಿಂತೋಗಿದೆ. ದಯವಿಟ್ಟು ಒಂದು ಮರ ಇದೆ, ಅಲ್ಲಿ ಜೀವ ವೈವಿಧ್ಯತೆ ಇರುತ್ತೆ. ಜೀವ ವೈವಿಧ್ಯತೆ ಪಕ್ಷಿಗಳಿರ್ತದೆ, ಮನುಷ್ಯ ಇರ್ತಾನೆ, ಪ್ರಾಣಿಗಳಿರ್ತದೆ, ಆಹಾರ ಇರ್ತದೆ. ಅದೊಂದು ಆಹಾರ ಸರಪಳಿಯ ಒಂದು ಮಾರ್ಗ ಕೂಡ ಆಗಿರುತ್ತೆ. ಮರಗಳನ್ನು ಸಂರಕ್ಷಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾದದ್ದು ವಿಶ್ವ ಅರಣ್ಯ ದಿನದ ಒಂದು ಬಹುಮುಖ್ಯವಾದ ಪಾತ್ರ. ಇಂದು ವಿಶ್ವ ಜಲ ದಿನ. ಇವತ್ತು ಗ್ರಾಮದ ಈಶಾನ್ಯ ಭಾಗದಲ್ಲಿ ಎಷ್ಟೋ ಜನ ಕೆರೆ ಕಟ್ಟೆಗಳನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಿಂದ ಹಿಡಿದು ಇಂದಿನ ಎಲ್ಲರೂ ಕೂಡ ಪೂರ್ವಿಕರು ಹಬ್ಬಾಲಿ ದಿನ, ಜಾತ್ರೆ ಉತ್ಸವಗಳಲ್ಲಿ ಕೆರೆಯನ್ನು ಪಾವಿತ್ರತೆಯನ್ನು ಕಾಪಾಡ್ತಿದ್ರು. ಮನೆಗೆ ಕುಡಿಯೋ ನೀರಿಂದ ಹಿಡಿದು ಗಂಗೆನ ದೇವರು ಅಂತ ಪೂಜೆ ಮಾಡ್ಕೊಂಡು ಬರ್ತಿದ್ರು. ಇವತ್ತು ಅವೆಲ್ಲವೂ ಕೂಡ ನಶಿಸಿ ಹೋಗಿದೆ. ಇವತ್ತು ಕೆರೆ ಕಟ್ಟೆಗಳಲ್ಲಿ ಒಂದು ಒಳ್ಳೆಯ ಜಲ, ಶುದ್ಧವಾದಂಥ ಜಲ ಇಲ್ಲ, ಅದು ಸ್ವಚ್ಛವಾದಂಥ ಜಲ ಇಲ್ಲ. ಇದಕ್ಕೆ ಕಾರಣ ನಮ್ಮ ಮಾನವ. ಪ್ರಕೃತಿ ಮನುಷ್ಯನ ಅವಶ್ಯಕತೆಗಳನ್ನು ಪೂರೈಸಬಲ್ಲದು, ಆದರೆ ದುರಾಸೆಗಳನ್ನೆಲ್ಲ ಎಂಬ ಗಾಂಧೀಜಿಯ ಮಾತು ನಿಜಕ್ಕೂ ಕೂಡ ಅರ್ಥಗರ್ಭಿತವಾಗಿದೆ. ಪ್ರಕೃತಿ ನಮಗೆಲ್ಲವನ್ನ ಕೊಡಿಸಿತ್ತು, ಎಲ್ಲ ಅವಶ್ಯಕತೆಯನ್ನು ಪೂರೈಸಿತ್ತು. ನಮ್ಮ ಹಿರಿಕರು, ಪೂರ್ವಿಕರು ಸಾಕಷ್ಟು ಅನುಸರಿಸಿಕೊಂಡು ಕೆರೆ ಕಟ್ಟೆಗಳನ್ನು, ಗೋಗುಂಟೆಗಳನ್ನು, ನೆಡುತೋಪುಗಳನ್ನು ಮಾಡ್ಕೊಂಡು ಸಾಕಷ್ಟು ಅಲ್ಲಿ ದೇವತೆ ಇದೆ, ದೇವರಿದ್ದಾನೆ ಅಂತಕ್ಕಂಥ ಒಂದು ಅಗೋಚರ ಶಕ್ತಿ ಇದೆ ಅಂತಕ್ಕಂಥದ್ದನ್ನು ಕೂಡ ಕಂಡುಕೊಂಡಿದ್ರು. ಇವತ್ತು ಅವೆಲ್ಲವೂ ಕೂಡ ಮಾಯ ಆಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಮಾನವನ ಆಧುನಿಕತೆ ಜೀವನ. ನಮ್ಮ ನಾಗರಿಕತೆ ಬೆಳೆದಂಗೆಲ್ಲ ನಾವು ಮನುಕುಲ, ನಾವೆಲ್ಲರೂ ಕೂಡ ನಿಜಕ್ಕೂ ಕೂಡ ತುಂಬ ಅತ್ಯಂತ ಕೆಟ್ಟದ ಮುಂದಿನ ದಿನಗಳಲ್ಲಿ, 21ನೇ ಶತಮಾನದ ಮುಂದಿನ ದಿನಗಳಲ್ಲಿ ನಾವು ಇಷ್ಟೆಲ್ಲ ನೀರು ಕೂಡ ಇವತ್ತೇ ಕುಡಿಯೋ ನೀರು ಉದ್ಯಮವಾಗಿರುವಾಗ, ಕುಡಿಯೋ ನೀರನ್ನು ಹಣ ಕೊಟ್ಟು ಕುಡಿಯುವಂಥ ಸಂದರ್ಭ ಬಂದಿರುವಾಗ ನಮ್ಮ ಮಕ್ಕಳುಗಳಿಗೂ ಮೊಮ್ಮಕ್ಕಳುಗಳಿಗೆ ಏನೆಲ್ಲ ಬಿಟ್ಟೋಗ್ತೀವಿ ಅಂತಕ್ಕಂಥ ಆತಂಕ ಕೂಡ ನಮ್ಮನ್ನು ಕಾಡ್ತಿರುವಾಗ ಭವಿಷ್ಯ ಪೂರ್ತಿ ನಾವು ನರಳಾಟ ಆಗಬಾರ್ದು. ಮನುಕುಲ ಉಳಿಬೇಕು ಅಂದರೆ ಪ್ರಕೃತಿನ ಬೆಳೆಸಬೇಕು, ಪ್ರಕೃತಿನ ಪ್ರೀತಿಸಬೇಕು. ಪ್ರಕೃತಿಯನ್ನು ಒಂದು ವಿವಿಧ ಮಜಲುಗಳಲ್ಲಿ ಅದೇ ಒಂದು ತೋರಣ ಆಗಬೇಕು, ಅದೇ ಒಂದು ಹಬ್ಬದ ಥರ ಕಾಣಬೇಕು, ಅದೇ ಒಂದು ಎಲ್ಲ ಥರದ ಒಂದು ಎತ್ತರವಾದಂಥ ಗಿಡಗಳನ್ನು ಬೆಳೆಸಬೇಕು. ಒಂದು ಸುಸಜ್ಜಿತವಾದಂಥ ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಬೇಕಂತ ಕೆಲಸದಲ್ಲಿ ಯುವ ಜನರು ಮತ್ತು ಜನಪ್ರತಿನಿಧಿಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಜೊತೆಗೆ ಸಂಪರ್ಕ ಮಾಧ್ಯಮದ ಪ್ರತಿನಿಧಿಗಳು ಮುಂದಾಗಬೇಕಾದದ್ದು ತೀರ ಅವಶ್ಯಕತೆ ಇರತಕ್ಕಂಥ ಕಾಳಜಿಯನ್ನು ಮತ್ತು ಬದ್ಧತೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕಾದಂಥದ್ದು ಪ್ರಸ್ತುತ ಯುವ ಜನರ ಕೆಲಸ ಅಂತಕ್ಕಂಥ ಆಶಯದೊಡನೆ ಕಳೆದ 25 ವರ್ಷಗಳಿಂದ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯು ಮಂಡ್ಯ ಜಿಲ್ಲೆಯ ಜೀವಿ ವೈವಿಧ್ಯತೆ ತಾಣಗಳು ಅಂದರೆ ಇವತ್ತು ಅಪರೂಪ ಶ್ರೀರಂಗಪಟ್ಟಣದ ಕರಿಘಟ್ಟ ಮತ್ತು ಬಾಲೆಯ ಜೀವಿ ವೈವಿಧ್ಯ ಉದ್ಯಾನವನ ಅತ್ಯಂತ ಸಸ್ಯ ಪ್ರಭೇದಗಳು, ಅಪರೂಪದ ಸಸ್ಯ ಪ್ರಭೇದಗಳು ಅಂದರೆ ರಕ್ತಚಂದನ, ಶ್ರೀಗಂಧ ಇಂಥ ಪ್ರಭೇದಗಳಿರ್ತಕ್ಕಂಥ ಪ್ರದೇಶಗಳಲ್ಲಿ ಮತ್ತು ಅತಿ ಹೆಚ್ಚು ಕಾಳಜಿಯನ್ನು ತೋರಿಸ್ಬೇಕು ಅಂತೇಳಿ ಒಂದು ಪರಿಸರ ನಡಿಗೆ ಅಂತೇಳಿ ಕಾರ್ಯಕ್ರಮವನ್ನು ಆ ಶೀರ್ಷಿಕೆಯಲ್ಲಿ ಪ್ರತಿ ವರ್ಷ ವಿಶ್ವ ಅರಣ್ಯ ದಿನ, ವಿಶ್ವ ಜಲ ದಿನದ ನಿಮಿತ್ತ ಆಯ್ದ 100ಕ್ಕೂ ಹೆಚ್ಚು ಯುವಕ ಯುವತಿಯರನ್ನು ಕರ್ಕೊಂಡೋಗಿ ನಾವು ಅವರಿಗೆ ಸಸ್ಯ ಪ್ರಭೇದಗಳು, ಪಕ್ಷಿ ಪ್ರಭೇದಗಳು ಮತ್ತು ಮನುಸಂಕುಲಗಳ ಬೆಳವಣಿಗೆ ಮತ್ತು ಜೀವ ವೈವಿಧ್ಯತೆಯ ಮಹತ್ವಗಳನ್ನು ಕುರಿತಾದಂಥ
ತಜ್ಞ ಸಂಪನ್ಮೂಲ ವ್ಯಕ್ತಿಗಳಿಂದ ನಾವು ಅವರಿಗೆ ತರಬೇತಿ ಕೊಡ್ತಕ್ಕಂಥದ್ದು, ಆ ಮಕ್ಕಳುಗಳನ್ನ ಭವಿಷ್ಯತ್ತಿನಲ್ಲಿ ಒಂದು ಪರಿಸರ ಯೋಧರನ್ನಾಗಿ ಪರಿಸರ ಸನ್ನದ್ಧರನ್ನಾಗಿ ಮಾಡಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡೆ ಈ ಕೆಲಸವನ್ನು ಮಾಡೋದು. ಈಗ ಕರಿಘಟ್ಟ ಮತ್ತು ಬಾಲ್ಯ ಜೀವ ವೈವಿಧ್ಯತೆ ಉದ್ಯಾನವನ ಆಗಿರ್ಬೋದು, ಒಂದು ವರ್ಷ, 2ನೇ ವರ್ಷಕ್ಕೆ ನಾವು ಹುಲಿಕೆರೆ ಬುಗ್ಗ ಅಥವಾ ಹುಲಿಕೆರೆಯ ಜೀವ ವೈವಿಧ್ಯ ಒಂದು ಅರಣ್ಯ ಪ್ರದೇಶಗಳಾಗಿರ್ಬೋದು, ಮುತ್ತತ್ತಿ ಕಾಡಾಗಿರ್ಬೋದು, ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಟ್ಟದ ಅಂಗಡಿರ್ತಕ್ಕಂಥ ನವಿಲು ಉದ್ಯಾನವನಗಳಾಗಿರ್ಬೋದು, ಹಾಗೆಯೇ ನಮ್ಮ ಪಕ್ಷಿಧಾಮಗಳಾಗಿರ್ಬೋದು, ಮತ್ತು ಕೆಂಡೆಬಸಳೆ ಪಕ್ಷಿಧಾಮ ಆಗಿರ್ಬೋದು, ಹೀಗೆ ಮತ್ತು ಕೊಕ್ರಬೇಳೂರು, ಹೀಗೆ ಪ್ರತಿ ವರ್ಷ 20 ವರ್ಷಗಳಿಂದ ನಾವು ಈ ಒಂದು ಪರಿಸರ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಡಿಫ್ರೆಂಟ್ ಗ್ರೂಪ್ಸ್, ಅದರಲ್ಲಿ ವಿಭಿನ್ನ ತಂಡಗಳು, ಅದು ರೈತರಾಗಿರ್ಬೋದು, ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಬಾಲ್ಯವಿಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಪರಿಸರ ಸ್ಮೃತಿಯನ್ನು ಉಂಟು ಮಾಡಬೇಕು ಅಂತ ದೃಷ್ಟಿ ಇಟ್ಕೊಂಡೆ ಈ ಪರಿಸರ ನಡಿಗೆ ಕಾರ್ಯಕ್ರಮವನ್ನು ಕಳೆದ 20 ವರ್ಷಗಳಿಗೆ ಹೆಚ್ಚು ಕಾಲದಿಂದ ಮಂಡ್ಯ ಜಿಲ್ಲೆಯ ಬೇರೆ ಬೇರೆಯ ಇಕೋ ಟೂರಿಸಂ ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜಿಸ್ತಕ್ಕಂಥ ಅಥವಾ ಪರಿಸರ ತಾಣಗಳೇನಿದೆ ಅವನ್ನ ಪರಿಚಯ ಮಾಡ್ತಕ್ಕಂಥದ್ದು, ಆ ಮಹತ್ವವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಬಂದಿದೆ. 24 ಮಾರ್ಚ್ 21, 22ರಂದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಗೆಂಡೆಬಸಳೆಯ ಪಕ್ಷಿಧಾಮ, ಅದು ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪ್ರದೇಶದಲ್ಲಿರ್ತಕ್ಕಂಥ ಕಾವೇರಿ ಜಲಾನಯನ ಪ್ರದೇಶದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಅಪರೂಪದ ಪಕ್ಷಿಧಾಮ. 320ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ದೇಶ ವಿದೇಶಗಳಿಂದ ಅಲ್ಲಿ ಬರ್ತವೆ. ಮತ್ತು ಯಾಕೆಂದರೆ ಆ ನೀರು ಮತ್ತು ಫಲವತ್ತತೆ ಪ್ರದೇಶ, ಅದು ಅಲ್ಲಿ ಜೀವಶಾಲೆ ಇರ್ತಕ್ಕಂಥ ಒಂದು ಪ್ರದೇಶ. ಆ ಪ್ರದೇಶಕ್ಕೆ ಬೇರೆ ಬೇರೆ ಪಕ್ಷಿಗಳು ಬರೋದ್ರಿಂದ ಇವತ್ತು ಅಪರೂಪದ ನಾವು ಆ ಪ್ರಾಣಿ ಪಕ್ಷಿಗಳನ್ನು ಕೂಡ ನೋಡ್ಬೋದು. ಅಂದರೆ ಚಿರತೆಗಳಿದೆ, ನೀರಿನ ಮೊಸಳೆಗಳಿವೆ, ಹೀಗೆ ಬೇರೆ ಬೇರೆ ಪ್ರಾಣಿ ಪ್ರಭೇದಗಳನ್ನು ಕೂಡ ನಾವು ನೋಡ್ಬೋದು. ಇಂಥ ಒಂದು ಉದ್ದೇಶ ಇಟ್ಕೊಂಡೆ ಅಲ್ಲಿ ಪರಿಸರ ನಡಿಗೆ ಕಾರ್ಯಕ್ರಮದಲ್ಲಿ ಇವತ್ತು ಬನ್ನೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ 100ಕ್ಕೂ ಹೆಚ್ಚು ಯುವಕ ಯುವತಿಯರನ್ನು ಕರೆದುಕೊಂಡು ಹೋಗಿ 1 ದಿನದ ತರಬೇತಿ ಕಾರ್ಯಗಳನ್ನು ಮಾಡ್ತೀವಿ. ಅಲ್ಲಿ ಇವತ್ತೇನಾಗಿದೆ, ನಮ್ಮ ಅತಿ ಹೆಚ್ಚು ಕಾಡು ಬೆಂಕಿಗೆ ಆಹುತಿ ಆಗ್ತಕ್ಕಂಥದ್ದು ಮತ್ತು ಕಾಡಿಗಿಚ್ಚಾಗ್ತಕ್ಕಂಥ ಈ ದಿನಗಳಲ್ಲಿ ಆ ಮಕ್ಕಳುಗಳಿಗೆ ಈ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಕಾಡು, ಮತ್ತು ಜೂನ್ ಜುಲೈನಲ್ಲಿ ಒಂದು ಸ್ವರ್ಗಕ್ಕೆ ಹೋಗ್ಬೋದು. ಜೂನ್ ಜುಲೈನಲ್ಲಿ ಏನು ಅಮೆಜಾನ್ ಕಾಡುಗಳು ಅಂತ ಏನು ಹೇಳ್ತೀವೋ, ಅಮೆಜಾನ್ ಕಾಡು ಅಷ್ಟೇ ಮಹತ್ವವಾದಂಥ ಕಾಡನ್ನು ನಾವು ನಮ್ಮ ಗೆಂಡೆಬಸಳೆ ಕಾಡಲ್ಲಿ ನೋಡ್ಬೋದು. ಇವತ್ತು ಜಾಸ್ತಿ ಬರ್ಡ್ ಆಗಿದೆ, ಮತ್ತು ಸಾಕಷ್ಟು ಬಿಸ್ತಿದೆ, ಸ್ವಲ್ಪ ಗ್ರೀನ್ ಬೆಲ್ಟ್ ಕಡಿಮೆ ಇದೆ. ಆದರೆ ಕುಡಿಲಿಕ್ಕೆ ಮತ್ತು ನಮ್ಮ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರಿನ ಕೊರತೆ ಏನಿಲ್ಲ, ಅಲ್ಲಿ ಸಾಕಷ್ಟು ಸೇಕರಣೆಯಾಗಿ ಶುದ್ಧವಾದಂಥ ನೀರಿದೆ. ಇವತ್ತು ಏನಾಗಿದೆ, ಕಾವೇರಿ ನೀರು ಕುಡಿಯಲು ಯೋಗ್ಯವಲ್ಲ, ಜಾನುವಾರುಗಳಿಗೆ ಯೋಗ್ಯ ಅಲ್ಲ ಅಂತಕ್ಕಂಥ ವರದಿಯನ್ನು ಕೂಡ ಕೇಂದ್ರ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಈಗಾಗಲೇ ಸರ್ಕಾರ ಕೊಟ್ಟಿದೆ. ಇವತ್ತೇನಾಗಿದೆ, ನಮ್ಮ ಪೂರ್ವಿಕರು, ಹಿರಿಕರು ಅಥವಾ ನಮ್ಮ ಈಗಿನ ವಾಸ್ತವದಲ್ಲಿರ್ತಕ್ಕಂಥ ಕುಟುಂಬಗಳು ಏನಾಗಿದೆ ಅಂದರೆ, ಹಬ್ಬ ಹರಿದಿನ ಜಾತ್ರೆ ಉತ್ಸವಗಳಲ್ಲಿ ಅಥವಾ ಮನೇಲಿ ನಡೀತಕ್ಕಂಥ ಬೇರೆ ಬೇರೆ ಕಾರ್ಯಗಳು, ಶುಭ ಕಾರ್ಯಗಳಲ್ಲಿ ಇವತ್ತು ಅಸ್ಥಿ ಬಿಡ್ತಕ್ಕಂಥದ್ದು, ಅರ್ಕೆ ಓದ್ಕೊಂಡು ಬೇರೆ ಬೇರೆ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಆ ಬೇರೆ ಬೇರೆ ಸಾಮಾನುಗಳ ತಂದು ಹಾಕ್ತಕ್ಕಂಥದ್ದು, ಇಂಥವೆಲ್ಲ ನದಿಯನ್ನು ಮಾಡಿ ನದಿ ಕಾವೇರಿ ನದಿಯನ್ನು ಮಾಲಿನ್ಯ ಮಾಡ್ತಾರೆ. ಆ ಮಕ್ಕಳು ಮೊನ್ನೆ ವಿಶ್ವ ಜಲ ದಿನ ಮತ್ತು ಅರಣ್ಯ ದಿನದಲ್ಲಿ ಜಲ ಮಾಲಿನ್ಯವನ್ನು ತಡೆಗಟ್ಟೋದು ಹೇಗೆ ಕಾವೇರಿ ನದಿನಲ್ಲಿ ಅಂತಕ್ಕಂಥದ್ದು ಕೂಡ ಆ ಯುವಕ ಯುವತಿಯರಿಗೆ ತಜ್ಞ ಸಂಪನ್ಮೂಲ ವ್ಯಕ್ತಿಗಳಿಂದ ಅವತ್ತು ಒಂದು ಮನವರಿಕೆಯನ್ನು ಮಾಡ್ಕೊಳ್ತೀವಿ. ಇವತ್ತು ನಾವು ಬಿಸ್ತದೆ, ಸಾಕಷ್ಟು ಕಾವಿದೆ, ನಾವು ಸ್ನಾನ ಮಾಡ್ಕೋಬೇಕು, ಹೋಗಿ ಸ್ನಾನ ಮಾಡುವ ಅಂತೇಳಿ ಆ ಶಾಂಪು ತರೋದು, ಸೋಪ್ ತರೋದು, ಬೇರೆ ಬೇರೆಯ ಬಟ್ಟೆಗಳಲ್ಲಿ ಸರ್ತಕ್ಕಂಥ ಹಚ್ಚುವಂಥದ್ದು, ಇಂಥವೆಲ್ಲ ಮಾಡಿ ನೀರನ್ನು ಅಪಮೌಲ್ಯ ಮಾಡ್ತಕ್ಕಂಥ ದಿನಗಳಲ್ಲಿ ನೀರನ್ನು ಸಂರಕ್ಷಿಸಬೇಕು, ನೀರನ್ನು ಶುದ್ಧೀಕರಿಸಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ವಿಶ್ವ ಅರಣ್ಯ ದಿನ ಒಂದು ಜಲದಿನದ ನಿಮಿತ್ತ ಈ ಕಾರ್ಯಾಗಾರವನ್ನು ಮಾಡಲಾಗಿತ್ತು. ಈ ಕಾರ್ಯಾಗಾರದಲ್ಲಿ ಅತ್ಯಂತ ಗಂಭೀರವಾಗಿ ಆಪ್ತತೆಯಿಂದ ವನ್ಯಜೀವಿ ವಿಭಾಗ ಮೈಸೂರಿನ ಶ್ರೀ ಸಂತೋಷ್ ಮನೋಹರ್ ಊಗರ್ ಅವರು ದಿನವಿಡೀ ಆ ಸಸ್ಯ ಪ್ರಭೇದಗಳನ್ನು ಪರಿಚಯ ಮಾಡ್ತಕ್ಕಂಥದ್ದು, ಪಕ್ಷಿ ಪ್ರಭೇದಗಳನ್ನು ಪರಿಚಯ ಮಾಡ್ತಕ್ಕಂಥದ್ದು, ಮತ್ತು ಅಲ್ಲಿರ್ತಕ್ಕಂಥ ಆ ಗಿಡ ಮರಗಳಲ್ಲಿ, ಯಾಕೆಂದರೆ ನಿತ್ಯ ಹರಿದ್ರೋಣದ ಕಾಡುಗಳು ಅಂತ ಏನು ಕರಿತೀವೋ, ಎಷ್ಟು ಆ ಹಸಿರುಗಳು ಇರ್ತದೆ. ಆದರೆ ಇವತ್ತು ಅಂಥ ಒಂದು ಪ್ರದೇಶಗಳನ್ನು ಕಾಡಲಿಕ್ಕೆ ಆಗ್ತಾ ಇಲ್ಲ. ಸಾಕಷ್ಟು ಬರ್ಡ್ ಪ್ರದೇಶಗಳನ್ನು ಮತ್ತು ಒಣಗೋಗಿರ್ತಕ್ಕಂಥ ಗಿಡಗಳನ್ನು, ಅದರೊಳಗೆ ಜೀವಸತ್ವ ಇದೆ, ಆದರೆ ಸಾಕಷ್ಟು ಒಣಗಿದ ಗಿಡಗಳನ್ನು ನಾವು ಕಾಣುವಂತಾಯಿತು. ಸಂತೋಷ್ ಮನೋಹರ್ ಗೂಗರ್ ಅವರು ಮಕ್ಕಳುಗಳಿಗೆ ಅತ್ಯಂತ ಮನಮುಟ್ಟುವಾಗಿ ಪರಿಸರ ಸ್ಮೃತಿ ಅಂದ್ರೇನು, ಜೀವ ವೈವಿಧ್ಯತೆ ಅಂದ್ರೇನು, ಜೀವ ಸಂಕುಲ ಅಂದ್ರೇನು,
ಆ ಒಂದು ಬಯೋಡೈವರ್ಸಿಟಿ ಬಗ್ಗೆ ಅತ್ಯಂತ ಗಂಭೀರವಾದಂಥ ಮಾತುಗಳು ನೀಡಿ ಮಕ್ಕಳುಗಳಿಗೆ, ಯುವ ಮನಸ್ಸುಗಳಿಗೆ ಒಂದು ಪರಿಸರ ಸ್ಫೂರ್ತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಅತ್ಯಂತ ಗಂಭೀರವಾಗಿ ಮಾಡೋದು. ಹಾಗೆಯೇ ARF ಅಂದರೆ ಉಪ ವಲಯ ಅರಣ್ಯಾಧಿಕಾರಿ ಶ್ರೀಮತಿ ಲಕ್ಷ್ಮೀದೇವಿ ಸುದೀರ್ಘವಾದಂಥ ಸೇವೆಯನ್ನು ಆ ಗೆಂಡೆವಸಳಿ ಪಕ್ಷಿಧಾಮದಲ್ಲಿ ಕಲಿತಕ್ಕಂಥ ಒಬ್ಬ ಅಪರೂಪದ ಮಹಿಳೆ. ಆ ಮಹಿಳೆ ಇಲ್ಲಿ ತುಂಬ ನಿಸ್ತಬ್ಧವಾಗಿರಬೇಕು, ಪಕ್ಷಿಗಳಿವೆ, ಪ್ರಾಣಿಗಳಿವೆ, ಇಲ್ಲಿ ಯಾವುದೇ ರೀತಿ ಕಾದಾಟ ಆಗಿರ್ಬೋದು, ಒಂದು ಮಕ್ಕಳುಗಳು ಯುವಕ ಯುವತಿಯರಲ್ಲಿ ಎಲ್ಲ ತಗೊಂಥ ನಿರ್ಲಕ್ಷ್ಯ ಮನೋಭಾವ. ಅವರು ಆ ಪಕ್ಷಿಧಾಮ ರಿಸ್ಟ್ರಿಕ್ಟೆಡ್ ಏರಿಯಾ, ಆ ಒಂದು ನಿಷೇಧಿತ ಪ್ರದೇಶಕ್ಕೆ ಬರುವಾಗಲೇ ಮಕ್ಕಳುಗಳು ಟ್ರೀಟ್ಮೆಂಟ್ ಮಾಡ್ಕೊಂಡು ಪಿಕ್ನಿಕ್ ಬಂದ ಮತ್ತು ಆ ಮಕ್ಕಳುಗಳಿಗೆ ಖಡಕ್ ಉತ್ತರ ಕೊಟ್ಟು, ನೋಡಿ ನೀವು ಬಂದಿರತಕ್ಕಂಥದ್ದು ಈ ಪಿಕ್ನಿಕ್ ಅಲ್ಲ, ಅಧ್ಯಯನ ಮಾಡ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಂಡೋಗಿ ನೀವೆಲ್ಲ ಪರಂಪರೆಯ ಮಾರ್ಗದರ್ಶಿಗಳು, ಈ ಒಂದು ಪರಿಸರ ಅಧ್ಯಯನದಲ್ಲಿ ಸಾಕಷ್ಟು ವಿಷಯಗಳು ತಿಳಿಬೇಕು ಅಂತೇಳಿ ಅವರು ತುಂಬ ತಜ್ಞತೆಯಿಂದ, ಅಪಾರ ತಜ್ಞತೆಯಿಂದ ಇವತ್ತು 320ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ದೇಶ ವಿದೇಶಗಳಿಂದ ಬರ್ತಕ್ಕಂಥ ಆ ಪಕ್ಷಿಗಳ ಬಗ್ಗೆ ಮತ್ತು ಈ ಇವತ್ತು 1945 ಇಸ್ವಿನಲ್ಲಿ ಪಕ್ಷಿಧಾಮ ಅಮೆಂಡ್ಮೆಂಟ್ ಆಗುತ್ತೆ ಸರ್ಕಾರ. ಇದೊಂದು ಇದು ಮಾನವ ನಿರ್ಮಿತ ಪಕ್ಷಿಧಾಮ ಇದು. ಆಗ ಇವತ್ತು ಸುತ್ತ ನೀರಿದ್ರೆ, ಮಧ್ಯ ಐಲ್ಯಾಂಡ್ ಇದ್ರೆ ಅದೊಂದು ದ್ವೀಪ. ಈ ಥರದ 3 ದ್ವೀಪಗಳನ್ನು, ಐಲ್ಯಾಂಡ್ಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಇದರಲ್ಲಿ ಸಾಕಷ್ಟು ನಾವೆಲ್ಲ ರಕ್ಷಣೆ ಮಾಡಿದ್ದೀವಿ. ನೀವು ಕೂಡ ರಕ್ಷಿಸ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಅತ್ಯಂತ ಗಂಭೀರವಾಗಿ ಶ್ರೀಮತಿ ಲಕ್ಷ್ಮೀದೇವಿಯವರು ಮಾತಾಡೋದು. ವರ್ಷಗಳಿಂದ ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ 20 ವರ್ಷಗಳಿಂದ ಯುವಕ ಯುವತಿ ಮಣಿಗಳಾಗಿರ್ಬೋದು, ಅಥವಾ ರಾಷ್ಟ್ರೀಯ ಸೇವಾ ಯೋಜನೆಯ ಮಕ್ಕಳಾಗಿರ್ಬೋದು, ಇಕೋ ಕ್ಲಬ್ಸ್ಗಳಾಗಿರ್ಬೋದು, ಅಥವಾ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ನೇಚರ್ ಅಡ್ವೆಂಚರ್ ಕ್ಲಬ್ಸ್ಗಳಾಗಿರ್ಬೋದು, ಹೀಗೆ ಈ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಯುವ ಜನರನ್ನ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿ ಪರಿಚಯಿಸ್ತಕ್ಕಂಥದ್ದು, ಅವ್ರಿಗೆ ಆ ಒಂದು ಸ್ಥಳದ ಮಹಿಮೆಯನ್ನು ಹೇಳ್ತಕ್ಕಂಥದ್ದು. ನಮಗೇನಂದರೆ 21ನೇ ಶತಮಾನ ಈ ಪ್ರಕೃತಿ ಸಂರಕ್ಷಣಾ ಶತಮಾನ ಆಗಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡೆ 25 ವರ್ಷಗಳಿಂದ ಸುದೀರ್ಘ ಅವಧಿನಲ್ಲಿ ನಾವು ಈ ಪ್ರಕೃತಿಯ ಅಧ್ಯಯನ ಮಾಡ್ತಕ್ಕಂಥದ್ದು, ಪ್ರಕೃತಿನ ಸಂರಕ್ಷಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿ ಮಕ್ಕಳುಗಳನ್ನು ಈ ಒಂದು ಓರೆ ಹಚ್ಚಬೇಕು. ಮಕ್ಕಳುಗಳಲ್ಲಿ ಈ ಪ್ರಕೃತಿ ಪ್ರೇಮ, ಪರಿಸರ ಪ್ರಜ್ಞೆ ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ರೀತಿಯಲ್ಲಿ ಈ ಕಾರ್ಯಾಗಾರವನ್ನು ಮಾಡಲಾಗಿತ್ತು. ನಂತರ ತರುವಾಯ ಸ್ವಾಮಿ ವಿವೇಕಾನಂದ ರಾಜ್ಯ ಯುವ ಪ್ರಶಸ್ತಿ ವಿಜೇತ, ನಮ್ಮ ಪರಿಸರ ಸಂಸ್ಥೆಯ ಸಂಚಾಲಕ, ನಮ್ಮ ಒಳಗೆ ಇರತಕ್ಕಂಥ ಸಂತೆಕತ್ತಿಗೆರೆ ಬಸವರಾಜರವರು, ಆ ಸಾಲು ಮರದ ತಿಮ್ಮಕ್ಕ, ಈ ಜಲ ಈ ನೆಲ, ಹೀಗೆ ನಡುವೆ ಪ್ರಕೃತಿಯ ಈ ಒಂದು ಹಿರಿಯರು ಗೊಲ್ಲಳ್ಳಿ ಶ್ರೀ ಪ್ರಸಾದರವರು, ಪಿಚ್ಚಳ್ಳಿ ಶ್ರೀನಿವಾಸರವರು, ಇವರೆಲ್ಲ ಏನೆಲ್ಲ ಪ್ರಕೃತಿ ಸಂಬಂಧಪಟ್ಟಂಥ ಒಂದು ಗೀತೆಗಳ ರಚನೆ ಮಾಡಿದಾರೋ ಆ ಎಲ್ಲ ಗೀತೆಗಳನ್ನು ಅತ್ಯಂತ ಸುಶ್ರವ್ಯವಾಗಿ ಆ ಮಕ್ಕಳುಗಳಿಗೆ ಮನಮುಟ್ಟುವ ಹಾಗೆ ಆ ದಿನ ಮಾಡಿದ್ರು. ತುಂಬ ಅದು ಅರ್ಥಗರ್ಭವಾಗಿತ್ತು. ಹಾಗೆಯೇ ಕರ್ನಾಟಕ ಸರ್ಕಾರದ ಉತ್ತಮ ರಾಷ್ಟ್ರೀಯ ಕಾರ್ಯಕ್ರಮ ಅಧಿಕಾರಿಗಳು ಅಂತೇಳಿ ಪ್ರಶಸ್ತಿ ಕಂಡು ಮೈಸೂರು ವಿಶ್ವವಿದ್ಯಾನಿಲಯ ಕೂಡ ಉತ್ತಮ NS ಆಗಿ ಈಗ ಪ್ರಸ್ತುತ ಮೈಸೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಬನ್ನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಡಾಕ್ಟರ್ ವೈ.ಕೆ. ಭಾಗ್ಯರವರು ಸುಮಾರು 150 ಮಕ್ಕಳುಗಳನ್ನು ಕರೆದುಕೊಂಡು ಬಂದು ಯುವಕರನ್ನ ಅವರು ಕೂಡ ಈ ಒಂದು 3ನೇ ಬಾರಿ ನಮ್ಮೊಟ್ಟಿಗೆ ಕೈ ಜೋಡಿಸ್ತಕ್ಕಂಥದ್ದು. ಆ ಮಕ್ಕಳುಗಳಿಗೆ NSS, ಯಾಕೆಂದರೆ ರಾಷ್ಟ್ರೀಯ ಸೇವಾ ಯೋಜನೆಯ ಉದ್ದೇಶನೇ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಅವರ ಉದ್ದೇಶನೇ ಏನಿತ್ತು, ಮಕ್ಕಳುಗಳಲ್ಲಿ ಒಂದು ಗ್ರಾಮ್ಯ ದರ್ಶನ ಉಂಟು ಮಾಡಬೇಕು, ಪ್ರಕೃತಿ ದರ್ಶನ ಉಂಟು ಮಾಡಬೇಕು ಅಂತ ಆ ಉದ್ದೇಶವನ್ನು ಈಡೇರಿಸ್ತಕ್ಕಂಥ ಆಶಯವನ್ನು ಶ್ರೀಮತಿ ಭಾಗ್ಯರವರು ಅತ್ಯಂತ ಗಂಭೀರವಾಗಿ ಪ್ರೀತಿಯಿಂದ ಈ 1 ದಿನಗಳ ಕಾಲ ತರುವಾಯ ಮಕ್ಕಳುಗಳಲ್ಲಿ, ಯಾಕೆಂದರೆ ಎಲ್ಲ ಪ್ರವಾಸಿ ತಾಣ ಅಂತಂದಾಗ, ನೀರು ಅಂದಾಗ ಹಿಂದಿನ ಯುವಕರುಗಳಿಗೆ ಸಾಕಷ್ಟು ಮೋಜು ಮಾಡಲಿಕ್ಕೆ ಬರತಕ್ಕಂಥ ಪ್ರದೇಶ ಕೂಡ ಆಗಿತ್ತು. ಆ ಮೋಜು ಇದನ್ನು ತಡೆಗಟ್ಟಬೇಕು ಅಂತೇಳಿ ಏನು ಬದುನಲ್ಲಿ, ಪಕ್ಷಿಧಾಮದ ರಸ್ತೆಯ ಬದುನಲ್ಲಿರ್ತಕ್ಕಂಥ ಮದ್ಯ ಬಾಟಲ್ಗಳು, ಖಾಲಿ ಬಾಟಲ್ಗಳು ಮತ್ತು ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ವಸ್ತುಗಳನ್ನು ಸುಮಾರು ಒಂದು 50 ಚೀಲದಷ್ಟು ಸಂಗ್ರಹ ಮಾಡಿ ಅದನ್ನು ಸಂಬಂಧಪಟ್ಟ ತ್ಯಾಜ್ಯ ವಿಲೇವಾರಿ ಘಟಕಕ್ಕೂ ಕೂಡ ಆ ಶ್ರಮದಾನದ ಮುಖಾಂತರ ಕಳಿಸ್ಕೊಡುವಂಥ ಕೆಲಸನೂ ಕೂಡ ಪರಿಸರ ಡೆವಲಪ್ಮೆಂಟ್ ಸೊಸೈಟಿ ಮಾಡಿ. ಇದು ಈ ವರ್ಷದ ಪರಿಸರ ವಿಶ್ವ ಅರಣ್ಯ ದಿನ, ವಿಶ್ವ ಜಲ ದಿನದ ನಿಮಿತ್ತ ಏನು ಶ್ರೀರಂಗಪಟ್ಟಣ ತಾಲೂಕಿನ ಗೆಂಡೆವಸಳಿಯ ಪಕ್ಷಿಧಾಮದಲ್ಲಿ ನಡೆದಂಥ ಈ ಕಾರ್ಯಕ್ರಮ ಅತ್ಯಂತ ದಿನವಿಡೀ ಯಶಸ್ವಿಯಾಯಿತು ಅಂತ ಕೆರೆಕಟ್ಟೆಗಳ ನಿರ್ಮಾಣ ಮಾಡಬೇಕಂತ ಕೆಲಸದಲ್ಲಿ ಯುವ ಜನರು ಮತ್ತು ಜನಪ್ರತಿನಿಧಿಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಜೊತೆಗೆ ಸಂಪರ್ಕ ಮಾಧ್ಯಮದ ಪ್ರತಿನಿಧಿಗಳು ಮುಂದಾಗಬೇಕಾದದ್ದು ತೀರಾ ಅವಶ್ಯಕತೆ ಇರತಕ್ಕಂಥದ್ದನ್ನು ಅನುವು ಮಾಡಿಕೊಟ್ಟಂಥ ಮಂಡ್ಯ ಸಮೃದ್ಧಿ ಚಾನಲ್ಗೆ ನಾನು ಧನ್ಯವಾದಗಳು. ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಮುಖಾಂತರ ನಾನು ತನ್ನೆಲ್ಲ ಕೋರ್ಕೊಳ್ತೀನಿ.